ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು SR ಫ್ಲಿಪ್ ಫ್ಲಾಪ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಟೇಬಲ್, ಈಕ್ವೇಷನ್ ಮತ್ತು ಎಕ್ಸೈಟೇಷನ್ ಟೇಬಲ್ನ ನೋಡ್ತಾ ಹೋಗೋಣ. ನೀವಿನ್ನು SR ಫ್ಲಿಪ್ ಫ್ಲಾಪ್ನ ನಾರ್ ಗೇಟ್ ಮತ್ತು ನ್ಯಾಂಡ್ ಗೇಟ್ನ ಯೂಸ್ ಮಾಡಿಕೊಂಡು ಬಿಲ್ಡ್ ಮಾಡುವಂತಹ ವಿಡಿಯೋನ ನೋಡಿಲ್ಲ ಅಂತ ಅಂದರೆ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಫಸ್ಟಿಗೆ ಮೇಜರಾಗಿ SR ಫ್ಲಿಪ್ ಫ್ಲಾಪಿನ ಟ್ರುತ್ ಟೇಬಲ್ ಹೇಗೆ ಬರುತ್ತೆ ಅಂತಂದರೆ, ಇನ್ಪುಟ್ಗಳು ಯಾವುವು SR ಮತ್ತು ಔಟ್ಪುಟ್ ಯಾವುದು ಔಟ್ಪುಟ್ QN+1. ಸೊ ಇದು ಔಟ್ಪುಟ್ ಆಗಿರುತ್ತೆ. ಸೊ 0 0 0 1 1 0 1 1. ಸೊ 0 0 ಇದ್ದಾಗ QN ಅಂತ ಅಂದರೆ ಮೆಮೊರಿ. ಸೊ ಆಲ್ರೆಡಿ ನಮಗೆ ಆ ಔಟ್ಪುಟ್ಟು ಸಿಕ್ಕಿದೆ ಅಂತ ಅರ್ಥ. ನೆಕ್ಸ್ಟ್ ಅಂದರೆ ಪ್ರೀವಿಯಸ್ ಔಟ್ಪುಟ್. ನೆಕ್ಸ್ಟ್ 0 1 ಮತ್ತು ಇನ್ವ್ಯಾಲ್ಯೂ. ಸೊ ಇದೇಗೆ ಬಂತು ಅಂತ ಅಂದರೆ ನ್ಯಾಂಡ್ ಗೇಟ್ ಮತ್ತು ನಾರ್ ಗೇಟನ್ನು ಯೂಸ್ ಮಾಡಿಕೊಂಡು ನೀವು ಡಿಸೈನ್ ಮಾಡಬೇಕಾದ್ರೆ ಗೊತ್ತಾಗ್ತಾ ಹೋಗುತ್ತೆ. ಇಷ್ಟನ್ನು ನೀವು ನೆನ್ಪಿಟ್ಕೊಳ್ಳಿ ಸಾಕು. ಸೊ ಇದನ್ನು ಯೂಸ್ ಮಾಡಿಕೊಂಡು ನಾನೇನು ಮಾಡಬೇಕು, ಕ್ಯಾರೆಕ್ಟರಿಸ್ಟಿಕ್ಸ್ ಟೇಬಲ್ನ ಬರಿಬೇಕು. ಕ್ಯಾರೆಕ್ಟರಿಸ್ಟಿಕ್ಸ್ ಟೇಬಲ್. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಟೇಬಲ್ನ ಬರಿಬೇಕಾದ್ರೆ ಏನು ಮಾಡ್ತೀನಿ ಅಂತಂದರೆ SR. ಸೊ QN ಅಂತ ಅಂದರೆ ಪ್ರೀವಿಯಸ್ ಸ್ಟೇಟಿನ ಔಟ್ಪುಟ್ ಏನಿರುತ್ತೆ. ಸೊ QN ಅಂತ ಅಂದರೆ ಪ್ರೀವಿಯಸ್ ಸ್ಟೇಟಿನ ಔಟ್ಪುಟ್. ನೆಕ್ಸ್ಟ್ ಸೊ ಇಷ್ಟು ನನ್ನ ಇನ್ಪುಟ್ ಆಗಿತ್ತು. ಸೊ ಔಟ್ಪುಟ್ ಏನು QN+1. ಸೊ ನನಗೆ 3 ಇನ್ಪುಟ್ ಇದೆ ಅಂತಂದರೆ ಪಾಸಿಬಲ್ ಕಾಂಬಿನೇಷನ್ಸ್ ಏನಾಗುತ್ತೆ 0 0 0 0 1 1 1 1 0 0 1 1 0 0 1 1 0 1 0 1 0 1 0 1. ಸೊ ಮೊದಲನೇ ಕಂಡೀಷನ್ನ ನೋಡ್ತಾ ಹೋಗಿ. ಸೊ ಈ ಟೇಬಲ್ ನೋಡಿ, SRನ ನೋಡ್ತಾ ಹೋಗಿ. S ವ್ಯಾಲ್ಯೂ ಏನು 0, R ವ್ಯಾಲ್ಯೂ 0. ಸೊ ಫಸ್ಟ್ ಮಾಡೋಣ. ಸೊ S ವ್ಯಾಲ್ಯೂ 0, R ವ್ಯಾಲ್ಯೂ 0, S ವ್ಯಾಲ್ಯೂ 0, R ವ್ಯಾಲ್ಯೂ 0. ಸೊ ಇವೆರಡರದ್ದು ಒಂದು ಗುಂಪು. ನೆಕ್ಸ್ಟ್ ಏನು 0 1 ಅಲ್ವಾ. ಸೊ 0 1 0 1. ಸೊ ಇವೆರಡರದ್ದು ಒಂದು ಗುಂಪು. ನೆಕ್ಸ್ಟ್ 1 0, ಇವೆರಡರದ್ದು ಒಂದು ಗುಂಪು. 1 1, ಇಷ್ಟರದ್ದು ಒಂದು ಗುಂಪು. ಸೊ ಇವಾಗ ಈ ಗುಂಪನ್ನು ನೋಡ್ತಾ ಬನ್ನಿ. ಸೊ 0 0, S ವ್ಯಾಲ್ಯೂ 0, R ವ್ಯಾಲ್ಯೂ 0 ಇದ್ದಾಗ ಏನು ಮೆಮೊರಿ ಅಂತ ಅಂದರೆ QN ಅಂತ ಅಂದರೆ QN ಇಲ್ಲಿದೆ ನಮಗೆ ಪ್ರೀವಿಯಸ್ ಇನ್ಪುಟ್. ಸೊ ಪ್ರೀವಿಯಸ್ ಔಟ್ಪುಟ್ ಏನು ಬಂದಿದೆ ಅದನ್ನೇ ಬರೀಬೇಕು. ಸೊ ಇಲ್ಲಿ ಪ್ರೀವಿಯಸ್ ಔಟ್ಪುಟ್ ಏನು ಬಂದಿದೆ 0. ಸೊ 0. ನೆಕ್ಸ್ಟ್ ಪ್ರೀವಿಯಸ್ ಔಟ್ಪುಟ್ ಏನಿದೆ 1. ಸೊ ಡೈರೆಕ್ಟ್ 1 ಅಂತ ಬರೀರಿ. ನೆಕ್ಸ್ಟ್ 1 0, ಸೊ ಸಾರಿ 0 1. 0 1 ಇದ್ದಾಗ ಔಟ್ಪುಟ್ ಏನು ಬರುತ್ತೆ 0. ಸೊ ಇರ್ರೆಸ್ಪೆಕ್ಟಿವ್ ಆಫ್ ದ ಪ್ರೀವಿಯಸ್ ಇನ್ಪುಟ್, ಸೊ ಇರ್ರೆಸ್ಪೆಕ್ಟಿವ್ ಆಫ್ ಪ್ರೀವಿಯಸ್ ಔಟ್ಪುಟ್ ಏನಿದೆ 0 ಮತ್ತು 1 ಇದೆ. ಸೊ ಇರ್ರೆಸ್ಪೆಕ್ಟಿವ್ ಆಫ್ ದಟ್ ನಿಮಗೇನು ಬರುತ್ತೆ 0 ಮತ್ತು 0ನೇ ಬರ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ 1 1. ಸೊ 1 ಮತ್ತು 1 ಏನು ಬಂದಿದೆ ಇನ್ವ್ಯಾಲಿಡ್ಗೆ ನಾವೇನು ಮಾಡಬೇಕು, ಕ್ರಾಸ್ ಮಾರ್ಕ್ನ ಹಾಕ್ತಾ ಬರಬೇಕು. ಸೊ ಕ್ರಾಸ್ ಮಾರ್ಕ್ ಅಥವಾ ಸೊ 1 1 ಇಲ್ಲೇನಿದೆ 1 0 ನೋಡಬೇಕಿತ್ತು. ಸೊ 1 0 ಮಾಡ್ತೀವಿ. ಸೊ 1 0 ಇದ್ದರೆ 1 1. ಸೊ 1 1 ಇರ್ರೆಸ್ಪೆಕ್ಟಿವ್ ಆಫ್ ಪ್ರೀವಿಯಸ್ ಔಟ್ಪುಟ್. ನೆಕ್ಸ್ಟ್ 1 1 ಇದ್ದರೆ ಇನ್ವ್ಯಾಲಿಡ್. ಸೊ ಏನು ಮಾಡ್ತೀನಿ, ಕ್ರಾಸ್ ಮಾರ್ಕ್ ಅಂತ ಬರೀತಾ ಹೋಗ್ತೀನಿ. ಸೊ ಕ್ರಾಸ್ ಮಾರ್ಕ್. ಸೊ ಇವಾಗ ಏನಾಯಿತು, ನಮಗೆ ಕ್ಯಾರೆಕ್ಟರಿಸ್ಟಿಕ್ಸ್ ಟೇಬಲ್ ಆಯಿತು. ಈ ಕ್ಯಾರೆಕ್ಟರಿಸ್ಟಿಕ್ಸ್ ಟೇಬಲಲ್ಲಿ ಹೈಯರ್ ಔಟ್ಪುಟ್ಸ್ ಎಲ್ಲೆಲ್ಲಿ ಬಂದಿದೆ, ಇಲ್ಲಿ ಬಂದಿದೆ 1 1 1. ಇಷ್ಟನ್ನು ನೆನ್ಪಿಟ್ಕೊಳ್ಳಿ. ಇದನ್ನು ಇಟ್ಕೊಂಡು ನಾನು ಮ್ಯಾಪ್ನ ಡಿಸೈನ್ ಮಾಡಬೇಕು. ಯಾಕಂತಂದರೆ ನನಗೆ ಎಕ್ಸೈಟೇಷನ್ ಟೇಬಲ್ ಬರೀಬೇಕಾದ್ರೆ ನನಗೆ ಈಕ್ವೇಷನ್ ಬೇಕು. ಸೊ ನನಗಿರೋದು 3 ಇನ್ಪುಟ್ಸು. ಸೊ ನಾನೇನು ಮಾಡ್ತೀನಿ, 3 ವೇರಿಯೇಬಲ್ ಮ್ಯಾಪ್ನ ಬರಿತೀನಿ. ಈ ಸೈಡ್ S, ನೆಕ್ಸ್ಟ್ R Q. ಸೊ ಇಲ್ಲೇನಾಯಿತು 0 1 0 0 0 1 1 0 1 1. ಸೊ ನೇಮಿಂಗ್ ಮಾಡ್ತಾ ಬನ್ನಿ. 0 1 2 3 4 5 6 7. ಸೊ ನನಗೆ ಎಲ್ಲೆಲ್ಲಿ 1 ಇದೆ 0 1. ಸೊ ಇಲ್ಲಿದೆ 2 3 4 4 5. ಈ ಜಾಗಗಳಲ್ಲಿ ನನಗೆ 1 ಇದೆ. ನೆಕ್ಸ್ಟ್ ಡೋಂಟ್ ಕೇರ್ ಅಂತ ಅಂದರೆ ಕ್ರಾಸ್ ಮಾರ್ಕ್ ಎಲ್ಲ ಹಾಕಿದ್ದೀನಿ, ಅದನ್ನು ಕೂಡ ನಾನು ಕನ್ಸಿಡರ್ ಮಾಡಬೇಕು. ಸೊ 1 1. ಸೊ ಇವಾಗ ಗ್ರೂಪಿಂಗ್ ಮಾಡಿ. ಸೊ ಗ್ರೂಪಿಂಗ್ ಈ 4ಅನ್ನು ನಾನು 1 ಗ್ರೂಪ್ ಆಗಿ ತಗೊತೀನಿ. ನೆಕ್ಸ್ಟ್ ಇವೆರಡನ್ನು ನಾನು 1 ಗ್ರೂಪ್ ಆಗಿ ತಗೊತೀನಿ. ಸೊ ಗ್ರೂಪಿಂಗ್ ಹೇಗೆ ಮಾಡೋದು ಅಂತ ಗೊತ್ತಿಲ್ಲ ಅಂತ ಅಂದರೆ ಮ್ಯಾಪಿನ ಫುಲ್ ಸೀರೀಸಿನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಸೊ ಇವಾಗ ನಮಗೆ ಕ್ಯಾರೆಕ್ಟರಿಸ್ಟಿಕ್ಸ್ ಟೇಬಲ್ನ ಯೂಸ್ ಮಾಡಿಕೊಂಡು ಮ್ಯಾಪ್ನ ಡಿಸೈನ್ ಮಾಡಿದ್ವಿ. ಸೊ ನಮಗೆ ಇವಾಗ ಕ್ಯಾರೆಕ್ಟರಿಸ್ಟಿಕ್ಸ್ ಟೇಬಲ್ ಏನು ಬೇಡ. ಸೊ ಅದಕ್ಕೆ ಅಳಿಸ್ತಾ ಹೋಗ್ತಾ ಇದ್ದೀನಿ. ಸೊ ಅದನ್ನು ಎಕ್ಸಾಮಲ್ಲಿ ಬರೀರಿ.
ನಾನು ಇಲ್ಲಿ ಸ್ಪೇಸ್ ಕನ್ಸ್ಟೆಂಟ್ ಇರೋದ್ರಿಂದ ನಾನು ನಡೆಸ್ತೀನಿ. ಸೊ ಇವಾಗ ಈ 4 ಯೂಸ್ ಮಾಡಿಕೊಂಡು ನಾನು ಹೇಗೆ ಡಿರೈವ್ ಮಾಡ್ತೀನಿ ಎಕ್ಸ್ಪ್ರೆಷನ್. ಸೊ ಲೆಫ್ಟ್ ಸೈಡ್ನ ನೋಡಿ, ಎಸ್ ವ್ಯಾಲ್ಯೂ ಎಲ್ಲದಕ್ಕೂ 1 ಇದೆ. ಸೊ ಇದಕ್ಕೂ 1 1 1 1. ಸೊ ಏನು ಮಾಡ್ತೀನಿ, ಎಸ್ ವ್ಯಾಲ್ಯೂ ಕಾನ್ಸ್ಟೆಂಟ್ ಇರೋದ್ರಿಂದ ನಾನೇನು ಮಾಡ್ತೀನಿ, ಫಸ್ಟ್ ಎಸ್ ಅಂತ ಬರಿತೀನಿ. ಸೊ ಇದು ಯಾವುದಕ್ಕೆ ಈಕ್ವೇಷನ್, Qn+1 n ಸ್ಟೇಟ್ಗೆ ಈಕ್ವೇಷನ್ ಎಸ್ ಆಯಿತು. ನೆಕ್ಸ್ಟ್ E1 ಮತ್ತು E1 ಅನ್ನು ನೋಡ್ತಾ ಹೋಗಿ. ಸೊ ಲೆಫ್ಟ್ ಸೈಡಲ್ಲಿ ಎಸ್ ವ್ಯಾಲ್ಯೂ ಏನಾಗಿದೆ, 0 ಇದೆ ಮತ್ತು ಇನ್ನೊಂದಕ್ಕೆ 1 ಇದೆ. ಸೊ ವೇರಿ ಆಗ್ತಾ ಇದೆ, ಸೊ ಅದನ್ನು ಬರೆಯಲ್ಲ. ನೆಕ್ಸ್ಟ್ ಇಲ್ಲಿ E1ಗೂ ಮತ್ತು E1ಗೆ ಎರಡಕ್ಕೂ ಕೂಡ ಆರ್ ಮತ್ತು ಕ್ಯೂ ವ್ಯಾಲ್ಯೂ 0 ಮತ್ತು 1 ಇದೆ. ಸೊ ಆರ್ ಕ್ಯೂ, ಆರ್ ವ್ಯಾಲ್ಯೂ ಏನಿದೆ 0 ಇದೆ. ಸೊ ಆರ್ ಬಾರ್, ಸೊ ಆರ್ ಬಾರ್ ಕ್ಯೂ, ಸಾರಿ ಇದು Qn nth ಸ್ಟೇಟ್ ಅಲ್ವಾ, ಅಂದರೆ ಪ್ರೀವಿಯಸ್ ಸ್ಟೇಟಿನ ಔಟ್ಪುಟ್. ಸೊ ಈ ಈಕ್ವೇಷನ್ ಅನ್ನು ನಾನು ಯೂಸ್ ಮಾಡ್ಕೊಂಡು ಏನು ಮಾಡಬೇಕು, ನಾನು ಔಟ್ಪುಟ್ಟನ್ನು ಮಾಡ್ತಾ ಹೋಗಬೇಕು. ಸೊ ಎಕ್ಸೈಟೇಷನ್ ಟೇಬಲಲ್ಲಿ ಎಕ್ಸೈಟೇಷನ್ ಟೇಬಲ್ ಏನೇನಿರಬೇಕು, Qn+1 ಇರಬೇಕು. ನೆಕ್ಸ್ಟ್ ಎಸ್ ಮತ್ತು ಆರ್. ಸೊ ಇವಾಗ ಎಸ್ ಮತ್ತು ಆರ್ಗೆ ಫಿಲ್ ಮಾಡಬೇಕು. ಸೊ ಪಾಸಿಬಲ್ ಇನ್ಪುಟ್ 0 0 0 1 1 0 1. ನನ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಟೇಬಲ್ನ ನೋಡ್ತಾ ಹೋದಾಗ ಏನಾಗಿತ್ತು ಅಂತ ಅಂದರೆ, Qn ವ್ಯಾಲ್ಯೂ ಏನೇ ಆಗಿತ್ತು, Qn ವ್ಯಾಲ್ಯೂ ಮತ್ತು Qn+1 ವ್ಯಾಲ್ಯೂ ಫಸ್ಟ್ ಎಸ್ಗೆ ಏನಿದೆ 0 ಇತ್ತು. ನೆಕ್ಸ್ಟ್ ಏನಾಯಿತು, ಆರ್ಗೆ ಚೇಂಜ್ ಆಗ್ತಾ ಬಂತು. ಕ್ಯಾರೆಕ್ಟರಿಸ್ಟಿಕ್ಸ್ ಟೇಬಲ್ನ ನೋಡಿ, ನಾನು ಇಲ್ಲಿ ಅಳಿಸ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಆರ್ ಏನಾಯಿತು, ಚೇಂಜ್ ಆಯಿತು ಅಂತಂದರೆ ಆರ್ ವ್ಯಾಲ್ಯೂ 1 ಆಗ್ತಾ ಬಂತು. ಸೊ ತೋರಿಸ್ತೀನಿ ಟೇಬಲ್. 0 0 ಇತ್ತು ನಮ್ಮದು ಕ್ಯಾರೆಕ್ಟರಿಸ್ಟಿಕ್ಸ್ ಟೇಬಲಲ್ಲಿ. ಸೊ 0 0 ಇದ್ದಾಗ ಎಸ್ ವ್ಯಾಲ್ಯೂ 0 0 ಇತ್ತು, ಆರ್ ವ್ಯಾಲ್ಯೂ ಕೂಡ 0 0 ಇತ್ತು, Qn ವ್ಯಾಲ್ಯೂ ಏನಿತ್ತು 0 1 ಇತ್ತು. ಸೊ Qn+1 ಏನಾಗಿತ್ತು, ನನಗೆ 0 ಮತ್ತು 1 ಬಂದಿತ್ತು. ಸೊ ಫಸ್ಟ್ ಏನಾಯಿತು, 0 0 ಇದ್ದಾಗ ಫಸ್ಟು Qn ವ್ಯಾಲ್ಯೂ ಏನಾಯಿತು, ಇದಕ್ಕೆ 0 ಬಂತು. ನೆಕ್ಸ್ಟ್ ಮತ್ತೇನಾಯಿತು, 1 ಬಂತು ಅಂತ ಅಂದರೆ ಇಲ್ಲಿ ಚೇಂಜ್ ಆಯ್ತಲ್ವಾ. ಸೊ ಏನು ಮಾಡ್ತೀನಿ, ಅಲ್ಲಿಗೆ ಡೋಂಟ್ ಕೇರ್ ಕ್ರಾಸ್ ಮಾರ್ಕ್ನ ಹಾಕ್ತಾ ಬರ್ತೀನಿ. ನೆಕ್ಸ್ಟ್ 0 1 ಅನ್ನು ನೋಡ್ತಾ ಹೋಗೋಣ. ಸೊ 0 1 0 1 0 1. ಸೊ ನೆಕ್ಸ್ಟ್ ಎರಡಕ್ಕೂ ಕೂಡ ಏನು ಬಂತು, ನನಗೆ ವ್ಯಾಲ್ಯೂ 0 0ನೇ ಬಂತಾ ಹೋಯಿತು. ಸೊ ಎರಡಕ್ಕೂ ಕೂಡ ಇರ್ರೆಸ್ಪೆಕ್ಟಿವ್ ಆಫ್ ದ ಪ್ರೀವಿಯಸ್ ಔಟ್ಪುಟ್ ನನಗೆ 0 0 ಬಂದಿದ್ದರಿಂದ ಎರಡಕ್ಕೂ ಕೂಡ ಆರ್ನ ವ್ಯಾಲ್ಯೂ 0 ಆಗುತ್ತೆ, ಎಸ್ ನನಗೆ ಪ್ರಿಡಾಮಿನೆಂಟ್ ಆಗಿರೋದ್ರಿಂದ 1. ನೆಕ್ಸ್ಟ್ ಏನಾಗುತ್ತೆ, 0 1ನ ಉಲ್ಟಾ ಆಗುತ್ತೆ. ಸೊ 0 1. ಸೊ ಇದರ ಉಲ್ಟಾ ಇದಾಗ್ತಾ ಬರುತ್ತೆ. ಸೊ ಇವಾಗ ಏನಾಗುತ್ತೆ, ಇದರಲ್ಲಿ ಎಸ್ ಸ್ಟೇಟು ನಾನು ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಇನ್ವ್ಯಾಲಿಡ್. ನೆಕ್ಸ್ಟ್ 1 1 ಅನ್ನು ಕೊಟ್ಟಾಗ ನನ್ನ ವ್ಯಾಲ್ಯೂ ಏನಾಗಿತ್ತು, 1 1 ಅನ್ನು ಕೊಟ್ಟಾಗ ನನ್ನ ವ್ಯಾಲ್ಯೂ ಡೋಂಟ್ ಕೇರ್ ಆಗಿತ್ತು, ಪ್ರಿಡಾಮಿನೆಂಟ್ ಆಗಿ ಆರ್ ವ್ಯಾಲ್ಯೂ ಏನಾಗಿರುತ್ತೆ 0 ಆಗಿರುತ್ತೆ. ಸೊ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಏನಾದ್ರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.